ಆರ್ ಅಶೋಕ್ ಮತ್ತು ವಿಜೇಂದ್ರ ಮಧ್ಯೆ ಮುಂದುವರೆದಿದೆ ಶೀತಲ ಸಮರ. ವಿಜೇಂದ್ರ ಕರೆದ ಶಾಸಕರ ಸಭೆಗೆ ವಿಪಕ್ಷ ನಾಯಕ ಅಶೋಕ್ ಕೆಂಡಾಮಂಡಲಾಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಬೆಂಗಳೂರು ಶಾಸಕರ ಸಭೆ ಕರೆದಿದ್ದ ಬಿವೈವಿ. ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಭೆಯನ್ನ ಕರೆದಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ. ಸದ್ಯ ಈ ಸಭೆಗೆ ವಿಪಕ್ಷ ನಾಯಕ ಆಗಿರುವಂತಹ ಅಶೋಕ್ ಸಿಡಿಮಿಡಿಗೊಂಡಿದ್ದಾರೆ. ಜೊತೆಯಲ್ಲಿ ಮತ್ತೆ ಮುಂದುವರೆದಿದೆ ಅಶೋಕ್ ಅಂಡ್ ವಿಜೇಂದ್ರ ನಡುವಿನ ಈ ಶೀತಲ ಸಮರ. ಈಗಾಗಲೇ ಒಂದು ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿತ್ತು ರಾಜ್ಯ ಬಿಜೆಪಿಯಲ್ಲಿ. ಅತ್ತ ಬಣಗಳ ಬಡಿದಾಟ ಜೋರಿದೆ, ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ವಿಚಾರವಾಗಿ. ಇದರ ನಡುವೆ ಬಿವೈ ವಿಜೇಂದ್ರ ಅವರ ನಡೆಯ ಮೇಲೆ ಬೆಂಗಳೂರಿನ ಶಾಸಕರೊಂದಿಗೆ ಸಭೆಯನ್ನ ಕರೆದಿರೋ ವಿಚಾರವಾಗಿನೇ ಈಗ ತಾವು ಗರಂ ಆಗಿದ್ದಾರೆ ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರು. ಈ ಸಭೆ ಮಾಡಿದ್ದಕ್ಕೆ ಈಗ ಗರಂ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಏಕಾಏಕಿಯಾಗಿ ಹಿಂಗ್ ಸಭೆ ಮಾಡಿದ್ರೆ ಹೆಂಗೆ, ವಿಪಕ್ಷ ನಾಯಕ ನಾನು ಅನ್ನುವಂಥ ನಿಟ್ಟಿನಲ್ಲೇ ಅಶೋಕ್ ಅವರು ಗಮನ. ಅಂದ್ರೆ ಬೆಂಗಳೂರು ಗ್ರೇಟರ್ ವಿಚಾರಕ್ಕಾಗಿ ಸಭೆಯನ್ನ ಕರೆದಿದ್ರು. ಎಲ್ಲ ಶಾಸಕರನ್ನ ಕರೆದು ಬಿಟ್ಟು ಸಭೆಯನ್ನ ಮಾಡಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಇನ್ನು ಬಿಜೆಪಿ ಜೆಡಿಎಸ್ ನಾಯಕರ ಮೈತ್ರಿ ಸಭೆಗೂ ಮುನ್ನ ಈಗ ಕಂಪ್ಲೀಟ್ ಗರಂ ಆಗಿದ್ದಾರೆ ಅಶೋಕ್. ಬಿಜೆಪಿ ಜೆಡಿಎಸ್ ನಾಯಕರ ಮೈತ್ರಿ ಸಭೆಗೂ ಮುನ್ನ ಅಶೋಕ್ ಗರಂ ಆಗಿದ್ದಾರೆ. ಬಜೆಟ್ ವೇಳೆ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕಾಗಿ ಕರೆದಿದ್ದಂತ ಸಭೆ ಇದು. ಪಕ್ಷದ ಸಂಘಟನೆಗಾಗಿ ಸಭೆ ಕರೆಯುವುದಷ್ಟೇ ನಿಮಗಿರುವಂತ ಅಧಿಕಾರ. ಶಾಸಕರ ಸಭೆ ಕರೆಯೋದು ವಿಪಕ್ಷ ನಾಯಕನಿಗಿರುವಂತ ಅಧಿಕಾರ ಅಂತ ಹೇಳ್ತಿದ್ದಾರೆ. ಶಾಸಕರ ಸಭೆಯನ್ನ ವಿಪಕ್ಷ ನಾಯಕನ ನೇತೃತ್ವದಲ್ಲಿ ಕರೆದಿರೋದಕ್ಕೆ ಹೀಗಾಗಿನೇ ಬಿವೈವಿ ಮೇಲೆ ಅಶೋಕ್ ಕಿಡಿಕಾರ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರ ಮೈತ್ರಿ ಸಭೆಗೂ ಮುನ್ನ ಅಶೋಕ್ ಕಂಪ್ಲೀಟ್ ಆಗಿ ಸಿಡಿಮಿಡಿಯನ್ನಾಗೊಂಡಿದ್ದಾರೆ. ಅದು ಬಜೆಟ್ ವೇಳೆ. ಈಗ ಬಜೆಟ್ಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಈ ನಡುವೆ ಸಭೆಯನ್ನ ಕರೆದಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕರೊಂದಿಗೆ ಸಭೆಯನ್ನು ನಡೆಸಿದಕ್ಕೆ ಈಗ ಅಶೋಕ್ ಅವರ ಆಕ್ರೋಶ ಹೊರಗಾಗ್ತದೆ. ಅಂದ್ರೆ ಅವ್ರೇನು ಹೇಳ್ತಾ ಇರೋದು, ಬಜೆಟ್ ವೇಳೆ ಸರ್ಕಾರದ ವಿರುದ್ಧ ಒಂದು ಒಗ್ಗಟ್ಟಿನ ಹೋರಾಟಕ್ಕಾಗಿ ಸಭೆ ಕರೆದಿದ್ರು. ಆದ್ರೆ ಅಶೋಕ್ ಅವರು ಹೇಳ್ತಿರೋದು, ಶಾಸಕರ ಸಭೆ ಕರೋದು ಈ ವಿಪಕ್ಷ ನಾಯಕನಿಗಿರುವಂತ ಅಧಿಕಾರ. ಇದು ನಾನು ವಿಪಕ್ಷ ನಾಯಕನಾಗಿದ್ದೀನಿ, ನಾನು ಸಭೆಯನ್ನ ಕರಿಬೇಕು. ಆದ್ರೆ ಶಾಸಕರ ಸಭೆಯನ್ನ ನಿಮ್ಮ ನೇತೃತ್ವದಲ್ಲಿ ಆಗುತ್ತಲ್ಲ ಅನ್ನೋದಾಗಿನೇ ಈಗ ಅವ್ರು ಗರಂ ಆಗಿರೋದು. ಅಂದ್ರೆ ನನಗಿರುವಂಥ ಅಧಿಕಾರವನ್ನು ನೀವು ಮಾಡ್ತಾ ಇದ್ದೀರಾ, ಅದನ್ನ ನೀವು ತಮ್ಮದಾಗಿಸ್ಕೊಳ್ತಿದ್ದೀರಾ ಅನ್ನೋದ್ರಾಗಿನೇ ಅಶೋಕ್ ಅವರು ಆಕ್ರೋಶವನ್ನು ಹೊರಗೆ ಹಾಕ್ತಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ದುರ್ಗೇಶ್, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಸಿಕ್ಕಾಪಟ್ಟೆ ಚರ್ಚೆ ಮಾಡ್ತಿದೆ. ಜೊತೆಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ದೆಹಲಿ ಅಂಗಳದಲ್ಲೂ ಕೂಡ ಸದ್ದು ಮಾಡ್ತಿದೆ. ಇದರ ನಡುವೆ ಒಂದು ಕಡೆ ಬಜೆಟ್ಗೆ ಡೇಟ್ ಅನೌನ್ಸ್ ಆಗಿದೆ. ಇತ್ತ ವಿಪಕ್ಷ ನಾಯಕ ವರ್ಸಸ್ ರಾಜ್ಯಾಧ್ಯಕ್ಷ ಅನ್ನುವಂಥ ಮಾತು ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಅಶೋಕ್ ಅವರ ಪ್ರತಿಕ್ರಿಯೆ ಏನು, ರಾಜ್ಯ ಬಿಜೆಪಿಯಲ್ಲಿ ಈ ವಿಚಾರವಾಗಿ ಏನೆಲ್ಲ ಆಗ್ತಿದೆ, ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತ ಅಖಿಲೇಶ್, ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗಾಗಲೇ ತೆರೆಗೆ ಬಿಟ್ಟಿರುವಂತದ್ದು. ಯಾಕಂತಂದ್ರೆ ವ್ಯಪ್ತಾಳ ಬಣ, ವಿಜೇಂದ್ರ ಬಣ, ತಟಸ್ಥ ಬಣ ಅಂತ ಹೇಳಿ ನಾಲ್ಕು ಗುಂಪುಗಳನ್ನಾಗಿಟ್ಕೊಂಡು ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಆದ್ರೆ ನಿನ್ನೆ ಒಂದು ಬಿಜೆಪಿ ಏನು ಖಾಸಗಿ ಹೋಟೆಲ್ 4:15 ವಿಜೇಂದ್ರ ನೇತೃತ್ವದಲ್ಲಿ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಭೆಯನ್ನ ಕರೆಯಲಾಗುತ್ತೆ. ಅದಾದ ಬಳಿಕ ಅಶೋಕ್ ಅವರು ದಿಢೀರಾಗಿ ಎಲ್ಲ ಒಂದು ಲೋಕಸಭಾ ಸದಸ್ಯರು, ಸಂಸದರನ್ನ ಒಳಗೊಂಡಂತೆ ಬಜೆಟ್ ವಿಚಾರಕ್ಕೆ ಮೈತ್ರಿಯ ಒಂದು ನಾಯಕರ ಸಮನ್ವಯ ಸಮಿತಿ ಸಭೆಯನ್ನ ಕರೀತಾರೆ. ಹೀಗಾಗಿ ಈ ವಿಜೇಂದ್ರ ಅವರು ಅಶೋಕ್ ಅವರನ್ನ ಓವರ್ಟೇಕ್ ಮಾಡಿದ್ರ ಅನ್ನುವ ನಿಟ್ಟಿನಲ್ಲಿ ನಿನ್ನೆ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಬೆಂಗಳೂರಿನ ಶಾಸಕರ ಜೊತೆ ಸಭೆ ಕರಿಬೇಕಾದ್ರೆ ವಿಪಕ್ಷ ನಾಯಕರಿಗೆ ಒಂದು ಮಾತು ಹೇಳ್ಬೇಕು ಅನ್ನುವಂಥದ್ದು ಕಾಮನ್ ಸೆನ್ಸ್ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಏನು ಕರೆದಿದೆ ಸಮನ್ವಯ ಸಮಿತಿ ಸಭೆಯನ್ನ ಕರೆದಿದ್ರು. ಆ ಸಭೆಗೂ ಮುನ್ನ ಅಶೋಕ್ ಅವರು ವಿಜೇಂದ್ರ ಅವರ ಮೇಲೆ ಅಸಮಾಧಾನ ಹೊರಹಾಕಿರುವಂತದ್ದು. ಅದರಲ್ಲೂ ಕೂಡ ತಮ್ಮ ಅಧಿಕಾರದ ಹಕ್ಕು ಚಲಾವಣೆಯನ್ನ ಮಾಡುವ ನಿಟ್ಟಿನಲ್ಲಿ ಅಶೋಕ್ ಅವರು ವಿಜೇಂದ್ರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ವಿಪಕ್ಷ ನಾಯಕರಾಗಿ ಬಜೆಟ್ ವಿಚಾರಕ್ಕೆ ಸಭೆಯನ್ನ ಕರೆಯಬೇಕಾಗಿದ್ದು ವಿಪಕ್ಷ ಸ್ಥಾನದಲ್ಲಿರುವಂತಹ ನಾಯಕರ ಜವಾಬ್ದಾರಿ ಆಗಿರುತ್ತೆ, ಕೆಲಸ ಆಗಿರುತ್ತೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಪಕ್ಷ ಸಂಘಟನೆಗಾಗಿ ನೀವು ಶಾಸಕರ ಸಭೆಗಳನ್ನ ಕರೆಯಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಯಾಕಂತಂದ್ರೆ ರಾಜ್ಯದಲ್ಲಿ ಬಜೆಟ್ ಮಾರ್ಚ್ 3ರಿಂದ ಬಜೆಟ್ ಆರಂಭವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಮೂಲಕ ಹೋರಾಟವನ್ನು ಮಾಡಬೇಕು ನಿಟ್ಟಿನಲ್ಲಿ ದುರ್ಗೇಶ್, ಅಂದ್ರೆ ಸದ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮೈತ್ರಿ ಸಭೆಗೂ ಮುನ್ನ ಈಗ ಅಶೋಕ್ ಅವರು ಗರಂ ಆಗಿದ್ದು, ಬಿಜೆಪಿ ವಲಯದಲ್ಲಿ ಏನಾದರೂ ಹೊಡೆತ ಆಗತ್ತಾ, ಹಿನ್ನಡೆ ಆಗತ್ತಾ, ಏನಾದರೂ ಬಿರುಕು ಮೂಡುವಂತಹ ಪರಿಸ್ಥಿತಿ ಎದುರಾಗತ್ತಾ, ಜೊತೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ.
ಅದರ ನಡುವೆ ಈಗ ವಿಪಕ್ಷ ಪ್ಲಸ್ ರಾಜ್ಯಾಧ್ಯಕ್ಷ ಈ ಒಂದು ಶೀತಲ ಸಮರ ಇದೆಯಲ್ಲ, ಇದು ಮತ್ತೊಂದು ಹಂತವನ್ನ ತಲುಪುತ್ತಾ ಇಲ್ವಾ, ಹೆಂಗೆ? ಖಂಡಿತ ಅಖಿಲೇಶ್. ಯಾಕಂತಂದ್ರೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡಬೇಕು, ಕಟ್ಟಿ ಹಾಕೋ ಕೆಲಸವನ್ನ ಮಾಡಬೇಕು. ಆದ್ರೆ ಬಿಜೆಪಿ ನಾಯಕರೇ ಮೂರು ಗುಂಪಾಗಿರೋದ್ರಿಂದ ಇದು ರಾಜ್ಯ ಕಾಂಗ್ರೆಸ್ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಕೂಡ ಬಹಳಷ್ಟು ಕಾದು ನೋಡುವಂತದ್ದಾಗತ್ತೆ. ಯಾಕಂತಂದ್ರೆ ಬಿಜೆಪಿ ನಾಯಕರು ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡಬೇಕು. ಆದ್ರೆ ಬಿಜೆಪಿಯಲ್ಲೇ ಒಡಕೊಳ್ಳಿರೋದ್ರಿಂದ ಕಾಂಗ್ರೆಸ್ ನಾಯಕರಿಗೆ ಇದೊಂದು ಮತ್ತೊಂದು ಅಸ್ತ್ರ ಆಗತ್ತೆ. ಯಾವುದೇ ಆರೋಪವನ್ನ ಮಾಡಿದ್ರೆ ನಿಮ್ಮ ನಡಿರುವಂತಹ ಭಿನ್ನಾಭಿಪ್ರಾಯಗಳನ್ನ ಮೊದಲು ಸರಿ ಮಾಡಿಕೊಳ್ಳಿ ಅನ್ನುವಂತಹ ಆರೋಪ ಕೌಂಟರ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ಹೀಗಾಗಿ ರಾಜ್ಯದ ಅಭಿವೃದ್ಧಿ ವಿಚಾರಗಳನ್ನ ಚರ್ಚೆ ಮಾಡುವಲ್ಲಿ ಇವರು ಒಗ್ಗಟ್ಟಾಗಿರ್ಲಿಲ್ಲ ಅಂದ್ರೆ ರಾಜ್ಯ ಬಿಜೆಪಿಯ ನಾಯಕರಲ್ಲೂ ಕೂಡ ಒಡಕುಗಳು ಮೂಡುತ್ತೆ. ಯಾವ ರೀತಿ ಯತ್ನಾಳ್ ಬಣ ಒಂದ್ ಕಡೆ ಆಗಿರೋದ್ರಿಂದ ಇತ್ತ ವಿಜೇಂದ್ರ ಬಣ ಒಂದ್ ಕಡೆ ಆಗಿದೆ, ಅಶೋಕ್ ಅವರ ಬಣ ಒಂದ್ ಕಡೆ ಆಗಿದೆ, ತಟಸ್ಥರ ಬಣ ಅಂತ ಒಂದು ಆಗಿದೆ. ಹೀಗಾಗಿ 4 ಬಣಗಳ ಮೂಲಕ ಇವರು ಕಿತ್ತಾಟವನ್ನು ನಡೆಸಿರೋದ್ರಿಂದ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಚರ್ಚೆ ಆಗುವಂತದ್ದು. ಹೀಗಾಗಿ ಇದನ್ನ ಕಾಂಗ್ರೆಸ್ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುವಂತದ್ದು. ಅಶೋಕ್ ಮತ್ತು ವಿಜೇಂದ್ರ ವಿರೋಧ ಪಕ್ಷದ ಮೊಗಸಾಲೆಯಲ್ಲಿದ್ದಾಗ ಪ್ರಶ್ನೆಗಳನ್ನ ಕೇಳಬೇಕಾದ್ರೆ, ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ಬೇಕಾದ್ರೆ ಅವರು ಒಗ್ಗಟ್ಟಿನಿಂದಿರಬೇಕು. ಈ ಒಗ್ಗಟ್ಟು ಇಲ್ಲಿ ಈಗ ಬಜೆಟ್ ಸಭೆಗೆ ಮುನ್ನವೇ ತಮ್ಮ ಅಸಮಾಧಾನವನ್ನ ಶೀತಲ ಸಮರವನ್ನ ಮುಂದುವರಿಸಿರೋದ್ರಿಂದ ಇದು ಬಿಜೆಪಿ ನಾಯಕರಿಗೂ ಒಂಥರ ಮುಜುಗರದ ಸನ್ನಿವೇಶವೇ ಆಗತ್ತೆ ಅಖಿಲೇಶ್. ಎಸ್, ಧನ್ಯವಾದಗಳು ದುರ್ಗೇಶ್ ನಿಮ್ಮೆಲ್ಲ ಮಾಹಿತಿಗೆ.